ಓಕೆ, ಇನ್ನ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆದಾಗ ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಸರಿಯಾಗಿ ಸಿಕ್ಕಾಕ್ಸಿದ್ರು ಅಂತ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಪ್ರತಿ ಸತಿ ಅವ್ರು ನಿಮ್ಮನ್ನೇ ನಾಮಿನೇಟ್ ಮಾಡ್ತಾರೆ, ನಿಮ್ಮ ಜೊತೆ ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾರೆ, ಆ್ಯಂಡ್ ಗಿಲ್ಲಿ ನಿಮ್ಮನ್ನೇ ಸೇವ್ ಮಾಡ್ಕೊಂತ ಬರ್ತಾರೆ. ಕೊನೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಧನುಗೆ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ. ಬಟ್ ಸ್ಟಿಲ್ ಗಿಲ್ಲಿ ಧನು ಅವ್ರನ್ನೇ ಹೆಸರು ತಗೊಂಡು ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಅವಾಗ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಗಿಲ್ಲಿ ಡಿಸಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿನ ಸಿಕ್ಕಾಕ್ಸಿದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಯಾಕಂದ್ರೆ ಅದ್ರ ಪ್ರೀವಿಯಸ್ ವೀಕ್ ಕೂಡ ನಾನು ಕ್ಯಾಪ್ಟನ್ ಆಗಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಸೀಕ್ರೆಟ್ ರೂಮಲ್ಲಿ ಒಂದಿಷ್ಟು ಏನೇನೋ ಆಗಿರುತ್ತೆ. ಸೊ ನನ್ನ ನಾಮಿನೇಟ್ ಮಾಡಬೇಕು ಅಂತ ಅವಳು ಇದು ಮಾಡ್ತಿದ್ದಾಗ ಫೇರ್ ಎನಫ್, ಯಾಕಂದರೆ ಪ್ರಾಬಬ್ಲಿ ಅವಳಿಗೆ ನಾನು ಕಾಂಪಿಟೇಟರ್ ಅನ್ಸಿರ್ತೀನಿ, ಬಾಯಿ ಬಿಟ್ಟು ಹೇಳ್ದೆ ಇರ್ಬೋದು, ದಟ್ಸ್ ಓಕೆ. ಅಥವಾ ನಾನು ವೀಕ್ ಕಂಟೆಸ್ಟೆಂಟ್ ಅಂತಾನೆ ಅನ್ಸಿದ್ರು ನನ್ನ ನಾಮಿನೇಟ್ ಮಾಡಬೇಕು ಅಂತ. ಅದೇ ಗಿಲ್ಲಿಗೂ ಅನ್ಸ್ಬೇಕಂತಿಲ್ಲ, ಅಥವಾ ಅದೇ ಇನ್ನೊಬ್ರಿಗೆ ಅನ್ಸ್ಬೇಕು ಅಂತಿಲ್ಲ. ಅಷ್ಟು ಸರಿನೂ ಸೇವ್ ಆದಾಗ ಅವ್ನು ನನ್ನ ನಾಮಿನೇಟ್ ಮಾಡಿದಾಗ ನಾನೇ ಕೇಳ್ತೀನಿ ಆ್ಯಕ್ಟಿವಿಟಿ ಆದಮೇಲೆ, ಏನಕ್ಕೆ ನಾಮಿನೇಟ್ ಮಾಡಲಿಲ್ಲ ನೀನು ಅಂತ. ಆ ಮನೆ ಕೆಲಸ ಅನ್ನೋದು ಬಿಟ್ಟರೆ ಅವಳು ಏನು ರೀಸನ್ಸ್ ಯಾರು ಕೊಡಲೇ ಇಲ್ಲ, ಅದಕ್ಕೆ ಅಂತ ಹೇಳ್ತಾನೆ. ಏನು ಕೊಟ್ಟಿದ್ರೆ ಮಾಡ್ತಿದ್ದೆ ಅನ್ನೋದನ್ನು ನಾನೇ ಕೇಳ್ತೀನಿ. ಫ್ಯಾಮಿಲಿದು ರೂಲೇ ಬ್ರೇಕ್ ಆಯ್ತು, ಅದೊಂದು ಹೇಳಿದ್ರೆ ಸಾಕಾಗ್ತಿತ್ತು, ಯಾರಿಗೂ ಅದನ್ನು ಹೊಳಿಲೇ ಇಲ್ವಲ್ಲ ಅಂತ. ಸೊ ಗಿಲ್ಲಿನೂ ಅಷ್ಟೇ, ನಮ್ಮಿಬ್ರು ಫ್ರೆಂಡ್ಶಿಪ್ ಏನೇ ಇದ್ರು ಏನೇ ಇರ್ಬೋದು, ಗೇಮ್ ಅಂತ ಬಂದಾಗ ಅವನಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಿದ್ದು. ಪ್ರಾಬಬ್ಲಿ ಅವ್ರಿಲ್ಲಿ ಯಾರೇ ಒಬ್ರು ಆದ್ರೂ ನಾನು ರೂಲ್ ಬ್ರೇಕ್ ಮಾಡಿದ್ರ ಬಗ್ಗೆ ಹೇಳಿದ್ರೆ ನನಗೂ ವಾದ ಮಾಡಕ್ಕೆ ಏನೂ ಇರ್ತಿರ್ಲಿಲ್ಲ. ಹೌದು, ನಾನು ರೂಲ್ ಬ್ರೇಕ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಏನು ವಾದ ಮಾಡಲಿ. ಸೊ ಅವ್ನು ನನ್ನ ನಾಮಿನೇಟ್ ಮಾಡ್ಬೇಕಂತ ಸಿಚುವೇಶನೇ ಬರ್ತಾ ಇತ್ತು, ಅವ್ನು ಪಕ್ಕ ನಾಮಿನೇಟ್ ಮಾಡ್ತಿದ್ದ ನನ್ನ.